ಇನ್ನು ಧನುಸು ರಾಶಿ, ಈ ಧನುಸು ರಾಶಿಯವರಿಗೆ ಯಾರು ಧನುಸು ರಾಶಿಯವರಿಗೆ ಶುಕ್ರ ದಶೆ ಅಥವಾ ರಾಹು ದಶೆ ಅಂತಕ್ಕಂಥದ್ದು ನಡೀತಾ ಇದೆಯೋ ಅಂತವರಿಗೆ ಬಹಳಷ್ಟು ಅನುಕೂಲಗಳ ಪ್ರಾಪ್ತಿಯಾಗತ್ತೆ. ಉನ್ನತ ಸ್ಥಾನಮಾನದ ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥದ್ದು, ಕೀರ್ತಿ ವೃದ್ಧಿ ಆಗ್ತಕ್ಕಂಥದ್ದು, ಮನ್ನಣೆ ಅಂತಕ್ಕಂಥದ್ದು ಲಭ್ಯವಾಗ್ತಕ್ಕಂಥದ್ದು. ಯಾಕೆಂದ್ರೆ ಶುಕ್ರನ ಅನುಗ್ರಹವೂ ಕೂಡ ಚೆನ್ನಾಗಿದೆ. ಜೊತೆಗೆ ಸುಖ ಸ್ಥಾನದಲ್ಲಿ ಶನಿ ಗುರುವಿನ ಕ್ಷೇತ್ರದಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಗುರು ಅಂತಕ್ಕಂಥವರಿದ್ದಾರೆ. ಜಯಸ್ಥಾನದಲ್ಲಿ ವಿಕ್ಟರಿ ಅಂತ ನಾವು ಹೇಳ್ತೇವೆ ಜಯಕ್ಕೆ. ಆ ಜಯಸ್ಥಾನದಲ್ಲಿ ಗುರು ಅಂತಕ್ಕಂಥವರು ಇರೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಜಯಸ್ಥಾನದಲ್ಲಿ ಇರೋದ್ರಿಂದ ಬಹಳಷ್ಟು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಅನುಭವಿಸ್ತಕ್ಕಂಥ ಒಂದು ಮಾಸವಾಗತ್ತೆ ಈ ಒಂದು ಜೂನ್ ಮಾಸ. ಈ ಜ್ಯೇಷ್ಠ ಮಾಸ ಅಂತ ನಾವೇನು ಹೇಳ್ತೀವೋ ಅದರಲ್ಲೂ ಗ್ರೀಷ್ಮ ಋತು, ಆ ಋತುವಿನಲ್ಲಿ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥದ್ದಾದರೆ ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಟ ಪರಿಣಾಮಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆ ಅಂತ ಅಂದರೆ 3ನೇ ಮನೆಯಲ್ಲಿ ರಾಹು ಕುಂಭದಲ್ಲಿ ಸಂಚಾರವನ್ನು ಮಾಡ್ತಾನೆ. ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಫುಡ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅಥವಾ ಶೀತ ಸಂಬಂಧವಾದ ರೋಗಗಳಿಂದ ತತ್ತರಿಸ್ತಕ್ಕಂಥ ಒಂದು ಕೆಲಸಗಳಾಗೋಗುತ್ತೆ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ದಯಮಾಡಿ ಫ್ರಿಡ್ಜ್ ಐಟಮ್ ಅನ್ನ ತ್ಯಜಿಸ್ತಕ್ಕಂಥ ಕೆಲಸವನ್ನ ಮಾಡಿ. ತುಂಬಾ ಆಸೆ ನಿಮಗೆ ಕೂಲ್ ಡ್ರಿಂಕ್ಸ್ ಕುಡಿಬೇಕು, ಆಯಾಸ ಅಂತಕ್ಕಂಥದ್ದಾಗತ್ತೆ, ದಣಿ ಮಾರಿಸ್ಕೋಬೇಕು, ಈ ರೀತಿ ಎಲ್ಲ ಆಲೋಚನೆಯನ್ನ ಮಾಡ್ತೀರಾ. ಆದರೆ ಫ್ರಿಡ್ಜ್ ಐಟಮ್ ಅನ್ನ ದೂರ ಇಡತಕ್ಕಂಥ ಕೆಲಸವನ್ನ ಮಾಡಿದಾಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಆರೋಗ್ಯದ ವಿಚಾರದಲ್ಲಿ. ಇನ್ನ ನೀವು ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರಗಳು ಹೇಗಿರುತ್ತೆ? ಉತ್ತಮವಾಗಿರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. 100ಕ್ಕೆ 60ರಿಂದ 70 ಭಾಗ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ. ಇನ್ನು ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ, ಯಾರ್ಯಾರು ಗಣಕಯಂತ್ರಗಳನ್ನು ಇಟ್ಟು ಅದರಿಂದ ಬಹಳಷ್ಟು ಉಪಯೋಗವನ್ನ ಮಾಡ್ಕೋತಾ ಇದ್ದೀರೋ ಅಂಥವರಿಗೆ ಯಶಸ್ಸು ಶತಸಿದ್ಧ. ಅದರಲ್ಲೂ ಛಾಯಾಗ್ರಾಹಕರು ಅಂತ ನಾವೇನು ಹೇಳ್ತೀವಿ, ಅದು ಸಿನಿಮಾದಲ್ಲಿರಬಹುದು, ಮೀಡಿಯಾದಲ್ಲಿರಬಹುದು. ಈ ಛಾಯಾಗ್ರಾಹಕರಿಗೆ ಧನುಸು ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳಾಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೇಡಿಕೆಗಳು ಬರುತ್ತೆ. ನೀವು ಮಾಡ್ತಕ್ಕಂಥ ಛಾಯೆ, ನೀವು ತೆಗಿತಕ್ಕಂಥ ಚಿತ್ರ, ಇವೆಲ್ಲವೂ ಕೂಡ ಜನ ಮನದಲ್ಲಿ ನಿಲ್ಲತ್ತೆ. ಇಂಥ ಒಂದು ಕೀರ್ತಿ ವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ಧನುಸು ರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ನಾವು ನೋಡಿದಾಗ, ಪ್ರತಿನಿತ್ಯ ಶಿವನ ಜಪವನ್ನ ಮಾಡ್ತಕ್ಕಂಥದ್ದು ಅಥವಾ ಪಂಚಾಕ್ಷರಿಯ ಮಂತ್ರ ಓಂ ನಮಃ ಶಿವಾಯ ಈ ಮಂತ್ರವನ್ನ, ನಮಃ ಶಿವಾಯ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡ್ತಕ್ಕಂಥದ್ದು. ಎಲ್ಲೇ ಶಿವಾಲಯ ಅಂತಕ್ಕಂಥದ್ದು ಸಿಕ್ಕಿದ್ರೆ ನಮನವನ್ನ ಸಲ್ಲಿಸಿ. ನಿಮಗೆ ಲಿಂಗ ಸ್ಪರ್ಶವನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಏನಾದರೂ ಬಂತು ಅಂದರೆ ಲಿಂಗ ಸ್ಪರ್ಶವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಪರಮೇಶ್ವರನ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ.